ಹೆಲೋ ಎವ್ರಿವನ್, ನಾನು ಈಶ್ವರ್ ಶರ್ಮಾ. ರಾಗಾ ಪ್ರೋಟೆನ್ನ ಎಜುಕೇಶನ್ ಸೀರೀಸ್ಗೆ ನಿಮಗೆಲ್ಲ ಸ್ವಾಗತ ಕೋರುತ್ತಿದ್ದೇನೆ. ನಾನು ನಿಮ್ಮ ಈ ಎಜುಕೇಶನ್ ಜರ್ನಿ ಭಾಗ ಆಗಿರೋದು ನಂಗೆ ಖುಷಿ ಕೊಡ್ತಿದೆ. ನಾವು ಇಲ್ಲಿ ಕೆಲ ಫ್ಯಾಷನ್ ಕಲರ್ ಮತ್ತು ಟೆಕ್ನಿಕ್ ಬಗ್ಗೆ ತಿಳಿಯುತ್ತೇವೆ. ಮನಮೋಹಕ ಬಣ್ಣಗಳ ಮತ್ತು ಟ್ರಾನ್ಸ್ಫಾರ್ಮೇಟಿವ್ ಟೆಕ್ನಿಕ್ನ ಜಗತ್ತಿಗೆ ನಾವೆಲ್ಲ ಸೇರಿ ಕ್ಲೈಂಟ್ ಅನ್ನು ಕಾನ್ಫಿಡೆಂಟ್ ಹಾಗೂ ಬ್ಯೂಟಿಫುಲ್ ಮಾಡುವ ಸ್ಟನ್ನಿಂಗ್ ಹೇರ್ ಕಲರ್ ಟ್ರಾನ್ಸ್ಫಾರ್ಮೇಶನ್ನ ಸೀಕ್ರೆಟ್ ಅನ್ನು ಅನ್ಲಾಕ್ ಮಾಡೋಣ. ಪ್ರೋಟೆನ್ ರೆವಲ್ಯೂಷನರಿ ಮೈಕ್ರೋ ಎಮಲ್ಷನ್ ತಂತ್ರಜ್ಞಾನವನ್ನು ಹೊಂದಿದೆ. ಇದು ಕೆಲವೇ ಸಮಯದಲ್ಲಿ ಅದ್ಭುತ ಫಲಿತಾಂಶವನ್ನು ನೀಡುತ್ತದೆ. ಕಣ್ಣು ಮಿಟುಕಿಸುವ ಸಮಯದಲ್ಲಿ ಪ್ರೊಫೆಷನಲ್ ದರ್ಜೆಯ ಕಲರ್ ಅನ್ನು ಹೊಂದುವುದನ್ನು ಕಲ್ಪಿಸಿಕೊಳ್ಳಿ. ಪ್ರೋಟೆನ್ ಜೊತೆಗೆ ನೀವು 100% ನ್ಯಾಚುರಲ್ ಕವರೇಜ್ ಜೊತೆಗೆ ಮನಮೋಹಕ ಫ್ಯಾಷನ್ ಕಲರ್ಗಳು ಎದ್ದು ನಿಲ್ಲುತ್ತವೆ. ಇವತ್ತು ನಾವು ಪ್ರೀತಿಯವರಿಗೆ ಹೇರ್ ಟ್ರಾನ್ಸ್ಫಾರ್ಮೇಶನ್ ಮಾಡುತ್ತಿದ್ದೇವೆ. ಅವರು ಮಾಡೆಲಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತಿದ್ದು ಒಂದು ಟ್ರೆಂಡಿ ಲುಕ್ಗಾಗಿ ಕಾಯುತ್ತಿದ್ದಾರೆ. ರಾಗಾ ಪ್ರೋಟೆನ್ರ ವೈವಿಧ್ಯಮಯ ಕಲರ್ ರೇಂಜ್ ನೋಡುತ್ತಾ ಅವರಿಗೆ ಯಾವುದು ಬೆಸ್ಟ್ ಸೂಟ್ ಆಗುತ್ತೆ ನೋಡುವ. ಕ್ಲೈಂಟ್ಗೆ ಬೆಸ್ಟ್ ಕಲರ್ ಸೂಟ್ ಮಾಡಲು ಈ ಕೆಳಗಿನ ಸ್ಟೆಪ್ಸ್ ಫಾಲೋ ಮಾಡೋಣ. ಕ್ಲೈಂಟ್ ಕನ್ಸಲ್ಟೇಷನ್. ಮನಮೋಹಕ ಗ್ಲೋಬಲ್ ಪ್ಲಸ್ ಹೈಲೈಟ್ಸ್ ಕಲರ್ಗಾಗಿ ಕ್ಲೈಂಟ್ನ ಕೂದಲು ಹಾಗೂ ತಲೆಯ ಭಾಗವನ್ನು ಎಕ್ಸಾಮಿನ್ ಮಾಡಿ ಅವರ ಪ್ರಿಫರೆನ್ಸ್ ಅರ್ಥ ಮಾಡಿಕೊಳ್ಳಿ. ಕನ್ಸಲ್ಟೇಷನ್ ನಂತರ ಅವರ ಕೂದಲಿಗೆ ವರ್ಜಿನ್ ಹೇರ್ ಅಪ್ಲಿಕೇಶನ್ ಟೆಕ್ನಿಕ್ನ ಮೂಲಕ ಮನಮೋಹಕ ಗ್ಲೋಬಲ್ ಕಲರ್ 6.34 ಮತ್ತು ಹೈಲೈಟ್ 8.34 ಅನ್ನು ಮನಿ ಪೀಸ್ ಟೆಕ್ನಿಕ್ನ ಮೂಲಕ ಅಪ್ಲೈ ಮಾಡುತ್ತೇವೆ. ಪಾರ್ಟಿಂಗ್ ಅಂಡ್ ಸೆಕ್ಷನಿಂಗ್. ನಾವು ಮನಿ ಪೀಸ್ ಟೆಕ್ನಿಕ್ ಹೈಲೈಟ್ಗೆ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಕೂದಲನ್ನು ಬೇರ್ಪಡಿಸಬೇಕು. ಉಳಿದ ಕೂದಲನ್ನು 2 ಸಮಪಾಲಾಗಿ ವಿಭಾಗಿಸಿ ಸೆಕ್ಷನ್ ಕ್ಲಿಪ್ ಹಾಕಿಕೊಳ್ಳಬೇಕು. ಅಪ್ಲಿಕೇಶನ್. 8.34 ಅನ್ನು 30 ವಾಲ್ಯೂಮ್ ಜೊತೆ ಮಿಕ್ಸ್ ಮಾಡಿ ಬೇರಿನಿಂದ 1 ಇಂಚು ಬಿಟ್ಟು ಹಚ್ಚಲು ಶುರು ಮಾಡಿ. ಫಾಯಿಲಿಂಗ್ ಟೆಕ್ನಿಕ್ ಬಳಸಿ ಪ್ರತಿ ಸ್ಲೈಸ್ ಅನ್ನು ಸೆಪರೇಟ್ ಮಾಡಿ. 6.34 ಅನ್ನು 30 ವಾಲ್ಯೂಮ್ ಜೊತೆ ಮಿಕ್ಸ್ ಮಾಡಿ ಬೇರಿನಿಂದ 1 ಇಂಚು ಬಿಟ್ಟು ಮಧ್ಯದಿಂದ ತುದಿಯವರೆಗೆ ಹಚ್ಚಲು ಶುರು ಮಾಡಿ. ಸೆಕ್ಷನ್ ಬೈ ಸೆಕ್ಷನ್ ಹಚ್ಚಿ. ನಂತರ 6.34 ಅನ್ನು 20 ವಾಲ್ಯೂಮ್ ಜೊತೆ ಮಿಕ್ಸ್ ಮಾಡಿ ಬೇರಿನಿಂದ ಹಚ್ಚಿ. ರೂಟ್ ಅಪ್ಲಿಕೇಶನ್ಗೆ ಕಲರ್ ಅನ್ನು ಹೇರ್ ಲೈನ್ಗೆ ಫಸ್ಟ್ ಹಚ್ಚಿ ನಂತರ ಹಾರಿಜಾಂಟಲ್ ವಿಭಾಗ ಮಾಡುತ್ತಾ ಪೂರ್ತಿ ತಲೆಗೆ ಹಚ್ಚಿ. ಪ್ರಾಸೆಸಿಂಗ್ ಟೈಮ್. ಆದ ಮೇಲೆ 10 ನಿಮಿಷ ಬಿಡಬೇಕು. ಶ್ಯಾಂಪೂ ಅಂಡ್ ಕಂಡೀಷನಿಂಗ್. ಕ್ಲೈಂಟ್ ಅನ್ನು ಬ್ಯಾಕ್ ವಾಶ್ಗೆ ಕರೆತನ್ನಿ ಮತ್ತು ಎಮಲ್ಸಿಫೈ ಮಾಡಿ ಕಲರ್ ಅನ್ನು ತೊಳೆಯಿರಿ. 2-3 ನಿಮಿಷ ಎಮಲ್ಸಿಫೈ ಮಾಡಿ ಕಲರ್ ಬಿಟ್ಟ ಮೇಲೆ ಚೆನ್ನಾಗಿ ತೊಳೆಯಿರಿ. ಈಗ ರಾಗಾ ಪ್ರೊಫೆಷನಲ್ ಕಲರ್ ಪ್ರೊಟೆಕ್ಷನ್ ಶ್ಯಾಂಪೂ ಹಚ್ಚಿ ಮಸಾಜ್ ಮಾಡಿ. ಶ್ಯಾಂಪೂ ಆದ ಮೇಲೆ ರಾಗಾ ಕಲರ್ ಪ್ರೊಟೆಕ್ಷನ್ ಕಂಡೀಷನರ್ ಅನ್ನು ಮಿಡ್ ಲೆಂತ್ ಇಂದ ಎಂಡ್ ವರೆಗೂ ಹಚ್ಚಿ. ಇದನ್ನು 3-5 ನಿಮಿಷ ಬಿಟ್ಟು ರಿನ್ಸ್ ಮಾಡಿ ಫಾರ್ ಬೆಸ್ಟ್ ಕಂಡೀಷನಿಂಗ್ ರಿಸಲ್ಟ್ಸ್. ಕೂದಲನ್ನು ಟವಲ್ ರ್ಯಾಪ್ ಮಾಡಿ ಬ್ಲಾಸ್ಟ್ ಡ್ರೈ ಮಾಡಿ. ಈಗ ರಾಗಾ ಸೀರಮ್ ಅನ್ನು ಹಚ್ಚಿ ನಿಮ್ಮ ಕ್ಲೈಂಟ್ ಅವರ ಹೊಸ ಲುಕ್ ಅನ್ನು ಆನಂದಿಸಲಿ. ಲಾಂಗ್ ಲಾಸ್ಟಿಂಗ್ ಕಲರ್ ಹಾಗೂ ಶೈನಿ ಹೇರ್ ಪಡೆಯಲು ರಾಗಾ ಪ್ರೊಫೆಷನಲ್ ಕಲರ್ ಪ್ರೊಟೆಕ್ಟ್ ಶ್ಯಾಂಪೂ ಅಂಡ್ ಕಂಡೀಷನರ್ ಬಳಸಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಸಲಹೆಗಳು ಮತ್ತು ಟ್ಯುಟೋರಿಯಲ್ಗಳಿಗಾಗಿ ಸ್ಟೇ ಟ್ಯೂನ್ಡ್.